ಹೆಲ್ತಿಗೆ ಭಾಳ ಒಳ್ಳೆಯದಾದಂತಹ ತಾಲಿಪಟ್ಟು ಮಾಡಾತೀವಿ. ಇವತ್ತು ಕಡ್ಲಿ ಕಾಳು ತೊಗೊಂಡು ಬಂದಿದ್ರೆ ಹಸಿ ಕಡ್ಲಿ ಕಾಳು ಈಗ ಬರುವಂಥ ಕಾಳುಗಳನ್ನು ಮೊಳಕೆ ಬರೆಸಿ ಆಮೇಲೆ ಒಣಗಿಸಿ ಆಮೇಲೆ ಫ್ರೈ ಮಾಡಿ ಆಮೇಲೆ ಮಿಕ್ಸಿ ಮಾಡಿಟ್ಟು ಹಾಕ್ತೀನಿ. ಸಡನ್ನಾಗಿ ನಾವಿಬ್ಬರು ಅತಿ ಸಸಿ ಅಂತ ಫೀಲನ್ನು ಆಗಂಗಿಲ್ಲ. ತಾಯಿ ಮಗಳನ್ನ ಅನ್ಕೊಂಡ್ಬಿಡ್ತಾರೆ. ಇವರು ಒಬ್ರು ಟೀಚರ್ ಆಗಿ ಬೈತಾರೆ ಮಕ್ಕಳಿಗೆ. ಸದಾಶಿವ ಸಂಬ ಸದಾಶಿವ ಹರ 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 ಮಹಾದೇವ್. ಶುಭೋದಯ ರೀ ನಿಮ್ಮಂದೆ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಮಾಡ್ಕೊಂತ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಯಾಗ ಅದೇನಿ ವಿಡಿಯೋ ಸ್ಟಾರ್ಟ್ ಮಾಡೋದು. ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡತ್ತೀನಿ. ಏನು ಮಾಡಾಕತ್ತೀನಿಪ್ಪ ಅಂತಂದ್ರೆ ತಾಲಿಪಟ್ಟು ಮಾಡತ್ತೀನಿ. ಇದು ನೋಡ್ರಿ ಭಾಳ ಒಂದು ಹೆಲ್ತಿಗೆ ಭಾಳ ಒಳ್ಳೆಯದಾದಂತಹ ತಾಲಿಪಟ್ಟು ಮಾಡತ್ತೀವಿ. ಇವತ್ತು ಇದ್ರೊಳಗೆ ರಾಗಿ, ಗೋಧಿ, ಆಮೇಲೆ ಹೆಸರು, ಎಲ್ಲ ಥರದ ಕಾಳಿನ ಹಿಟ್ಟು, ಎಲ್ಲ ಥರದ ಕಾಳನ್ನು ಮಿಕ್ಸ್ ಮಾಡಿರುವಂಥ ಹಿಟ್ಟು ಆ್ಯಡ್ ಆಗೈತಿ. ಆಮೇಲೆ ಇಂಗ್ರೀಡಿಯೆಂಟ್ಸೂ ಅಷ್ಟೇ. ಇದಕ್ಕೆ ಸಬ್ಬಸ್ಗಿ, ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಉಪ್ಪು, ನೆಕ್ಸ್ಟ್ ಏನು ಸ್ವಲ್ಪ ತುಪ್ರಿಕಾಯಿ, ಸ್ವಲ್ಪ ಸೌತೆಕಾಯಿ, ಕ್ಯಾಬೇಜ, ಬೀನ್ಸ್ ಈ ಥರದ್ದು, ಆಮೇಲೆ ಸ್ಪ್ರಿಂಗ್ ಆನಿಯನ್ ಹಾಕಿದ್ರೆ ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡಾಕತ್ತಿದ್ದು. ಅಂದ್ರೆ ಅದ್ರೊಳಗೆ ನಂಗೆ ಆಮೇಲೆ ತಿನ್ನೋ ಹೊತ್ನಾಗ ಗೊತ್ತಾಯ್ತದು. ಸಿಕ್ಕಾಪಟ್ಟೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಎಲ್ಲನೂ ಸ್ವಲ್ಪ ಹಾಕಿದ್ರೆ ಇದು ತಟ್ಟಾಗೂ ಸಹ ಅಷ್ಟೇ ಈಸಿಯಾಗಿತ್ತು. ಹೆಲ್ತಿಗೂ ಬಹಳ ಒಳ್ಳೆಯದು. ಆಮೇಲೆ ಬಾಯಿಗೂ ಸಹ ಅಷ್ಟು ರುಚಿಯಾಗಿಯೂ ಇತ್ತು. ಅಲ್ದನ ತಾಲಿಪಟ್ಟಿ ಅಂದ್ರೆ ನಮ್ಮ ಕಡೆ ಎಲ್ಲ ಅವಾಗವಾಗ ಮಾಡೇ ಮಾಡ್ತೇವೆ. ಆಲ್ಮೋಸ್ಟ್ ಎಲ್ರಿಗೂ ಫೇವ್ರೇಟ್ ಆದಂಥ ಫುಡ್ಡು. ನಮ್ಮ ಮನೆ ಒಳಗಾದ್ರೂ ಸಹ ಅಷ್ಟೇ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದ್ರಾಗ ಬೇರೆ ಇದು ಇಷ್ಟೊಂದು ಹೆಲ್ದಿ ಆಗೈತಿ ಅಂತೇಳಿ ಗೊತ್ತಾದ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಜಾಸ್ತಿ ಅಂತಂದ್ರೆ ಮೊಸರಿನ ಜೊತೆ ತಿಂದರೆ ಜಾಸ್ತಿ ರುಚಿ ಇರುತ್ತೆ. ಬಟ್ ಇಲ್ಲ ನಂಗೆ ಮೊಸರು ಬೇಡ, ಸ್ವಲ್ಪ ಸ್ಪೈಸ್ ಜಾಸ್ತಿ ಬೇಕು ಅನ್ನೋಂಗಿತ್ತಂದ್ರೆ ನಂತರ ಕೆಂಪು ಚಟ್ನಿ ಆಮೇಲೆ ಅದಕ್ಕೊಂಚೂರು ತುಪ್ಪ ಹಾಕ್ಕೊಂಡು ತಿನ್ನಿರಿ. 2 ತಿನ್ನೋ ಜಾಗದಾಗ 4 ತಿಂತೀರಿ. ಬೆಳಗ್ಗೆ ಎತ್ತಾಗಿದ್ದ ಹಿಡಿದ್ರೆ ಇಲ್ಲಿವರೆಗೂ ಅಂತೇಳಂದ್ರೆ ಇನ್ಮೇಲೆ ಏನಿಂತಲ್ಲ ಟೈಮು ಒಂಥರ ಹೆಂಗಂದ್ರೆ ಸೈಲೆಂಟ್ ಆಗಿರ್ತೈತಿ ಮನೆ ಎಲ್ಲ ಕಂಪ್ಲೀಟ್. ಈಗ ನಮ್ಮ ವಶುನು ಮಲ್ಕೊಂಡ. ಸೊ ನೆಕ್ಸ್ಟ್ ಕೆಲ್ಸಕ್ಕೆ ಇಳಿಬೇಕು ನಾವು. ಬರ್ರಿ ಬಡ ಕೆಲಸ ಮುಗಿಸ್ಕೊಂಡ್ಬಿಡೋಣಂತ. ಈ ಕಡೆ ಹಾಲು ಕಾಯಕ್ಕಿಟ್ಟೇನಿ. ಕೆಲಸ ಎಲ್ಲ ಭಾಳ ಸಿಕ್ಕಾಪಟ್ಟೆ ಅದಾವು. ನೋಡ್ರಿ ಕಡ್ಲಿ ಕಾಳು ತೊಗೊಂಡು ಬಂದಿದ್ರೆ ಹಸಿ ಕಡ್ಲಿ ಕಾಳು ಈಗ ಆಲ್ರೆಡಿ ಎಲ್ಲ ಒಣಗ್ಯಾಕತ್ತಾವು. ನಮ್ಮ ಹೊಲದ ಕಡ್ಲಿ ಕಾಳಿವು. ಸೊ ಅವಾಗೆಲ್ಲ ಒಣಗಾಕತ್ತಾವು. ಇನ್ನೊಂದು 4 ದಿನ ಬಿಟ್ಟರೆ ಮುಗಿತಾವಂತೆ. ಇದು ತಂದಾನ 2-3 ದಿನ ಆಯ್ತು. ಆಗಲ್ಗೆ ಮೊನ್ನೆ ಏನೋ ಹೋಗಿದ್ರೆ ಅವಾಗ ತಂದಿರೋದು. ಸೊ ಒಂಚೂರು ಪಾತ್ರೆ ಇದ್ದಾವೆ, ತಿಕ್ಬಿಟ್ರೆ ಮುಗೀತು. ಇನ್ನು ಶಾಪ್ಗೆ ಹೋಗಿಲ್ಲ, ಪೂಜೆ ಮಾಡಿಲ್ಲ. ಬಡ ಒಂದೊಂದು ಕೆಲಸ ಮುಗಿಸ್ಕೊಂಡ್ರೆ ಅಂತ ಅಂದ್ಕೊಂಡು ಬಂದೆ. ಫಸ್ಟ್ ನೀರು ಕುಡಿಬೇಕು. ಟಿಫಿನ್ ಮಾಡಿದ್ಮೇಲೆ ನನ್ನೊಂದು ಏನು ಅಭ್ಯಾಸಪ್ಪ ಅಂತಂದ್ರೆ ಸ್ವಲ್ಪ ಹೊತ್ತು ಗ್ಯಾಪ್ ಬಿಡ್ತೀನಿ. ನಾನೊಂದು ½ ಅವರ್ನಂತೂ ಒಂದೊಂದು 10 ನಿಮಿಷನಾದರೂ ಗ್ಯಾಪ್ ಬಿಟ್ಟು ನೀರು ಕುಡಿತೀನಿ. ಅದು ರೂಢಿ ಬಿದ್ದುಬಿಟ್ಟೈತಿ. ಸೊ ಇವತ್ತು ಟಿಫಿನ್ ಮಾಡೇನಿ. ಟಿಫಿನ್ ಮಾಡಿ ಆದಮೇಲೆ ನೀರು ಕುಡಿಯೋಕೆ ನೆನಪೇ ಇಲ್ಲ. ಹಂಗೆ ಗುಡಿಗೆ ಹೋಗಿ ಬರೋಣ ಅಂದ್ರೆ ಮಮ್ಮಿ ಪಟ್ಟನ ಹೋಗ್ಬಿಟ್ಟು ಹೋಗ್ಬಿಟ್ಟೆ. ಸೊ ಈಗ ಬಂದಮೇಲೆ ಆದರೂ ನೀರು ಕುಡಿನೋ ಅಂತ ಅಂದ್ಕೊಂಡ್ರೆ ವರ್ಷ ಬಿಡಲಿಲ್ಲ. ಅವನನ್ನು ಮಣಗಿಸಿ ಬಂದು ಈಗ ನೀರು ಕುಡಿಯತ್ತೆ ನೋಡ್ರಿ. ಅಯ್ಯೋ ಪಾಪಾಲ ಪಟ ಕೆಲಸ ಮುಗಿಸ್ಕೊಂಡ್ಬಿಡ್ತೇನೆ ಅಂತ. ಶುಭ ರಾಗಿ ಗಂಜಿಗೆ ಅಂತ ಹೇಳಂದು ರಾಗಿನ ನೆನೆ ಹಾಕಿ ನಾನು ಏನು ಮಾಡ್ತೇನಪ್ಪ ಅಂತಂದ್ರೆ ವಶುಗೋಸ್ಕರ ಅಂದ್ರೆ ರಾಗಿಯನ್ನು ಮೊಳಕೆ ಬರೆಸ್ತೀನಿ. ಯಾವುದೇ ಕಾಳಾಗಿರ್ಬೋದು, ಮೊಳಕೆ ಬರುವಂಥ ಕಾಳುಗಳನ್ನು ಮೊಳಕೆ ಬರೆಸಿ ಆಮೇಲೆ ಒಣಗಿಸಿ ಆಮೇಲೆ ಫ್ರೈ ಮಾಡಿ ಆಮೇಲೆ ಮಿಕ್ಸಿ ಮಾಡಿಟ್ಟು ಹಾಕ್ತೀನಿ. ಸೊ ರಾಗಿಯನ್ನು ನೆನೆ ಹಾಕಿದ್ದೆ, ರಾತ್ರಿ ನೆನೆ ಹಾಕಿದ್ದೆ. ಆ್ಯಕ್ಚುಲಿ ನಿನ್ನೆ ಮಧ್ಯಾಹ್ನ ಏನೋ ನೆನೆ ಹಾಕಿದ್ದೆ, ರಾತ್ರಿನ ಕಟ್ಟಿಡಬೇಕಿತ್ತು. ಬಟ್ ಜಾಸ್ತಿ ನೆನೆದಿರಲ್ಲ ಅನ್ನೋ ರೀಸನಿಗೆ ಹಾಗೆ ಇಟ್ಟಿದ್ದೆ. ಈಗ ನೆನೆದಿರ್ತಾವೆ ಇವು. ಈಗ ಇವನ್ನ ಕಟ್ಟಿಟ್ಟಿವಿ ಅಂತೇಳಂದ್ರೆ ಕರೆಕ್ಟಾಗಿ ಮೊಳಕೆ ಬರ್ತಾವೆ. ಮೊಳಕೆ ಬಂದಮೇಲೆ ಎಷ್ಟು ಚಂದ ಕಾಣಿಸ್ತಾವೆ ನೋಡಬೇಕು. ಸೊ ಏನೈತೆಲ್ಲ ಹುಡುಗರಿಗೆ ರಾಗಿಯೊಳಗೆ ಜಾಸ್ತಿ ಕ್ಯಾಲ್ಸಿಯಮ್ ಇರೋದ್ರಿಂದ ಕೊಡೋದು ಭಾಳ ಚಲೋ. ನಾವಾದ್ರೂ ಅಷ್ಟೇ ರಾಗಿನ ತಿಂದ್ರೆ ಭಾಳ ಒಳ್ಳೆಯದು. ನಾವು ಜೋಳದ ರೊಟ್ಟಿ ಮಂದಿ ಬಿಡ್ರಿ, ರಾಗಿ ಮುದ್ದೆ ಮಂದೆಲ್ಲ. ಬಟ್ ರಾಗಿಯನ್ನು ಸಹ ನಾವು ಯೂಸ್ ಮಾಡ್ತೀವಿ. ವಶಿಗೋಸ್ಕರ ಅದು ಮಾಡತ್ತೇನೆ. ಆ್ಯಕ್ಚುಲಿ ಅವಂಗೆ ರಾಗಿ ಗಂಜಿನ ಒಂದಿಟ್ಟು ಏನೋ ಇದ್ದಿದ್ರಾಗ ಲೈಕ್ ಮಾಡ್ತಾನೆ, ಉಳ್ದಿದ್ದು ಏನೂ ತಿನ್ನಲ್ಲ ನಾವು. ಸೊ ಒಂದು ಊಟದ ಒಂದು ಪ್ರಾಬ್ಲಮ್.
ಭಾಳ ಜನ ಅಂತಿದ್ರು ಹೋಗಿ ಕೇಳ್ಕೊಂಡು ಬರ್ರಿ, ದವಾಖಾನಿಗೆ ಹೋಗಿ ಕೇಳ್ಕೊಂಡು ಬರ್ರಿ, ಯಾಕೆ ಯಾಕೆ ತಿನ್ನಂಗಿಲ್ಲ, ಇಷ್ಟು 1 ವರ್ಷದವ ಆದರೂ ಯಾಕೆ ತಿನ್ನಂಗಿಲ್ಲ ಅಂತೇಳಿ ಭಾಳ ಮಂದಿ ಕೇಳಾಕತ್ತಿದ್ರು. ಸೊ ಅದಕ್ಕಂಥೇಳಿ ನಾವು ಡಾಕ್ಟ್ರ್ ಹತ್ರಕ್ಕೆ ಹೋದ್ವಿ. ಡಾಕ್ಟ್ರ್ ಹೇಳಿದರು ಕೆಲವೊಬ್ರದ್ದು ಕೆಲವೊಂದು ಥರ ಇರ್ತೈತಿ. ಸೊ ನಿಮ್ಮ ಮಗಗೆ ನೀವು ಅವ ಏನು ತಿಂತೇನಂತಾನಲ್ಲ ಅದೆಲ್ಲ ತಿನ್ನಿಸ್ಕೊಂತ ಬರ್ರಿ, ಮತ್ತು ಅಷ್ಟು ವಾಮಿಟ್ ಅದು ಎಲ್ಲ ಕಾಮನ್ ಅಂತೇಳೆಲ್ಲ ಹೇಳಿದರು. ಸೊ ಆಮೇಲೆ ಸಮಾಧಾನ ಮಾಡ್ಕೊಂಡು ಬಂದ್ವಿ. ಸೊ ರಾಗಿ ಗಂಜಿನ ಇಷ್ಟಪಡ್ತಾನೆ, ಹಾಗಾಗಿ ರಾಗಿಯನ್ನು ನೆನೆ ಹಾಕಿ ನೋಡ್ರಿ. ನಾನೇನು ಮಾಡ್ತೇನಪ್ಪ ಅಂದ್ರೆ ಅದನ್ನು ಸೋಸ್ಕೊಳಕ್ಕೆ ಒಂದು ಸಾನ್ಗಿ ಇಟ್ಟು ಅದ್ರ ಮೇಲೆ ಈ ಬಟ್ಟೆ ಹಾಕಿ ಇದ್ರೊಳಗೆ ಕಾಳುಗಳನ್ನ ಹಾಕ್ತೀನಿ. ನಂಗೆ ಒಂದೇ ಕೈ ಆಗಿರೋದ್ರಿಂದ ಗಾಮ್ ಆಗಕತ್ತಿಲ್ಲ. ಸೊ ಇದ್ರೊಳಗೆ ಹಾಕಿ ಅದನ್ನು ಕಟ್ಕೊತೀನಿ, ಅಂದ್ರೆ ನೀರೆಲ್ಲ ಬಸ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಸೊ ಈ ರೀತಿಯಾಗಿ ಗಂಟು ಕಟ್ಟಿದೆ. ಒಂಚೂರು ಗಾಳಿ ಆಡ್ದಂಗೆ ಬಿಗಿತ್ತಾಗ ಗಂಟು ಕಟ್ಟಿದ್ರೆ ಅದೇನೈತಲ್ಲ ರಾಗಿ ಮೊಳಕೆ ಬರುತ್ತೆ. ಸೊ ನಾಳೆ ಅಥವಾ ಇವತ್ತು ಈವ್ನಿಂಗ್ ತೆಗೆದು ನೋಡೋಣಂತ ಇವನು. ಸೊ ನೋಡ್ರಿ, ಇವತ್ತು ಶಾಪ್ ಓಪನ್ ಮಾಡಿಲ್ಲ, ಹಾಗಾಗಿ ಕಿವಿಗೆಲ್ಲ ತೆಗಿಪಾಳೆ ನನಗೆ ಬಿತ್ತು. ಸೊ ತೆಗಿಯಾಕತ್ತೀನಿಗೆ ಬರೀ ಎತ್ತು ನಾನು ಇದಕ್ಕೆ ಮತ್ತು ಒಳಗೊಂದು ಲಾಕ್ ಆಯಿತು. ಆಮೇಲೆ ನಿನ್ನೆ ಪೂಜೆ ನೋಡ್ರಿ ಹಿಂಗಾಗಿತ್ತು. ಎಲ್ಲ ಒಣಗಿಬಿಟ್ಟಾವು ಹೂವು. ಕುಂಕುಮ ಹಚ್ಚಿ ಎಲ್ಲ ಪೂರ್ತಿ ಹಿಂಗೆ ಒಂಥರ ಸ್ಪ್ರೆಡ್ ಆಗಿಬಿಟ್ಟೈತೆ ನೋಡ್ರಿ ಅದು ಲಕ್ಷ್ಮೀ ಮುಖಕ್ಕೆ. ಸೊ ಫಸ್ಟ್ ನಾನು ಬಂದ ತಕ್ಷಣ ಏನು ಮಾಡಿಬಿಡ್ತೀನಿ, ಇದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಆಮೇಲೆ ಕಸ ಗುಡಿಸ್ಕೊಂಡು ಬಿಡ್ತೀನಿ. ಅಂದ್ರೆ ನನಗೆಲ್ಲ ಒಮ್ಮೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. A few moments later. ಇವತ್ತಿನ ಪೂಜೆಗೆ ಈ ಕನಗ್ಲು ಹೂವು ಒಂದಿಷ್ಟು ಆಗಿದ್ವು, ಇಲ್ಲೇ ನಮ್ಮ ಶಾಪ್ ಮುಂದಾಗಿರ್ತಾವೆ. ಸೊ ಅವನು ಹರ್ಕೊಂಡು ಬಂದೇನಿ. ಬೇರೆ ಈಗ ದೇವಿಗೆ ಅರ್ಪಿಸಿ ಪೂಜೆನ ಶುರು ಮಾಡೋಣ. ಇದು ಈ ರೀತಿಯಾಗಿ ಪೂಜೆ ಮಾಡೀನಿ. ಸ್ವಲ್ಪ ಹೂ ಜಾಸ್ತಿ ತಂದಿದ್ದಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೂವನ್ನು ಏರಿಸಿದೆ. A few inches later. ಸೊ ಬರೀ ಕಂಟಿನ್ಯೂ ಮಾಡೋಣಂತ. ಒಂದಿಷ್ಟು ಕಡ್ಲಿ ಸಿಪ್ಪಿನ ಸುಲಿದಿಡೋಣಂತ. ಅಂದ್ರೆ ಇದು ಪಲ್ಯ ಚಲೋ ಇರುತ್ತೆ. ಸಾಧ್ಯ ಆದ್ರೆ ಮಧ್ಯಾಹ್ನ ಮಾಡೋಣ ಅಂದ್ಕೊಂಡೇನಿ. ಹಾಗಾಗಿ ಇದೊಂದಿಷ್ಟು ಮುಗಿಸಿಟ್ಟು ಕಸ ಗುಡಿಸ್ಬಿಟ್ನಿ ಅಂದ್ರೆ ಕೆಲಸ ಮುಗಿತೈತಿ. ಸೊ ಆಮೇಲೆ ಏನಾಕೈತಿ, ಫ್ರೀ ಹಾಕಿ ನಮ್ಮ ಕೆಲ್ಸಕ್ಕೆ ನಾವು ಹೇಳ್ಕೊಬೋದು. ಪಟ್ ಕೆಲಸ ಮುಗಿಸ್ಕೊಂಡ್ಬಿಡ್ತೇನಂತ. ನಮ್ಮ ಮಮ್ಮಿ ಎಷ್ಟು ಪಟ ಉಸ್ತಿದ್ಲಪ್ಪ ಅಂತಂದ್ರೆ ಇಷ್ಟೊತ್ತಿಗೆ ಅವ್ರಿಗೆ ಒಂದು 5 ನಿಮಿಷದೊಳಗೆ ಒಂದು ಇದೆಲ್ಲ ಮುಗಿಸ್ಬಿಡ್ತಿದ್ರು. ಅವ್ರಿಗೆ ಪ್ರಾಕ್ಟೀಸ್ ಜಾಸ್ತಿನೇ ಐತಿ, ಆದ್ರೆ ನನಗೆ ಒಂಚೂರು ರೂಢಿ ಕಡಿಮೆ. ಬಟ್ ಇಯರ್ಗೆ ಕಂಪೇರ್ ಮಾಡಿದರೆ ನಾನು ಒಂಚೂರು ಬಡ ಸುಲಿತೀನಿ. ಸೊ ಹಾಗಾಗಿ ನೋಡೋಣ ತಡಿ, ಇವತ್ತು ಒಂದಿನ ಟ್ರೈ ಮಾಡೇ ಬಿಡೋಣ ಅಂತ ಅಂದ್ಕೊಂಡು ಶುರು ಮಾಡೀನಿ. ಸೊ ಆಲ್ ದ ಬೆಸ್ಟ್ ಹೇಳ್ರಿ. ಪಟ ಸುಲಿದು ಮುಗಿಸ್ತೀನಿ. ನಾನು ನೋಡೋಣಂತ ಪಲ್ಯ ಹೆಂಗೆ ಆಕೈತಿ ನಾನು ರಿವ್ಯೂ ಕೊಡ್ತೀನಿ ನಿಮಗೆ. ಅದು ಆ್ಯಕ್ಚುಲಿ ಚಲೋ ಆಕೈತಿ, ಯಾಕಂದ್ರೆ ನಾನು ತಿಂದಿರೋದು ಐತಿ. ನಾನು ತವ್ರ ಮನೆಯೊಳಗಿದ್ದಾಗೆಲ್ಲ ಗಂಡ್ಕೊಪ್ಪದೊಳಗೆಲ್ಲ ಮಾಡ್ತಿದ್ವಿ ನಾವು. ಕಡ್ಲಿ ಹಾಕಿದ್ವಿ ಅಂದ್ರೆ ಇದು ಒಂದೇನೋ ಸಡಗರ ನಮಗೆ. ಸೊ ನೋಡೋಣಂತ. ಇಷ್ಟಂತೂ ಅಕ್ಕವು ಏನಾಯ್ತು ಗೊತ್ತನ್ರಿ, ಅಲ್ಲೇ ಇವತ್ತು ಗುಡಿಗೆ ಹೋಗಿದ್ವಿ. ಗುಡಿಗೆ ಹೋದಾಗ ಒಬ್ಬರು ಆಂಟಿ ಯಾರೋ ಬಂದಿದ್ದರು. ಸೊ ಅವರು ಮಮ್ಮಿ ಮಾತಾಡ್ಕೊತ ಕುಂತಿದ್ರು. ಅಂದರೆ ಮಮ್ಮಿ ಅಂದರೆ ನಮ್ಮ ಅತ್ತೆಯವರು ಮಾತಾಡ್ಕೊತ ಕುಂತಿದ್ರು. ನಾವು ಕೇಳಿದ್ರು, ಇದು ಒಂದೇ ಪಾಪು ಅನ್ನ ಅಂತ. ಹಾಂ ರೀ ಒಂದೇ. ಎಷ್ಟು ತಿಂಗಳು? ಒಂದು 5-6 ತಿಂಗಳದವದನ್ನ ಅಂತ ಕೇಳಿದರು. ಇಲ್ಲರಿ 1 ವರ್ಷ ಆದಮೇಲೆ 1 ತಿಂಗಳು ಅಂದ್ರೆ 13 ತಿಂಗಳದವದನ್ನ ಅಂತ ಹೇಳಿದೆ. ಆಮೇಲೆ ಸ್ವಲ್ಪ ಹಂಗೆ ಮಾತಾಡ್ಕೊತ ಯಾವ್ರಿಗೆ ಕೊಟ್ಟಿರಿ ಮಗಳನ್ನ ಅಂತ ಕೇಳಿದ್ರು. ಮಗಳಲ್ರಿ ಆಕಿ ಸೊಸಿ, ನನ್ನ ಮಗನ ಹೆಂಡತಿ ಅಂತೇಳಿ ಅಂದ್ರೆ ಹೊರಗಿನವ್ರಿಗೆ
ಸಡನ್ನಾಗಿ ನಾವಿಬ್ಬರು ಅತ್ತಿ ಸೊಸೆ ಅಂತ ಫೀಲನ್ನು ಆಗಂಗಿಲ್ಲ, ತಾಯಿ ಮಗಳನ್ನ ಅಂದ್ಕೊಂಡ್ಬಿಡ್ತಾರೆ. ಅಷ್ಟು ಒಂದು ಇನ್ನೋಸೆಂಟ್ ಕೇರಿಂಗ್ ಪರ್ಸನ್ ನಮ್ಮ ಅತ್ತೆಯಾರ. ಅವ್ರು ಕಾಳಜಿ ಮಾಡೋದೈತಿ ಎಲ್ಲ ನೋಡಿ ನಮ್ಮ ಮಮ್ಮಿನ ಅಂದ್ಕೊಂಡ್ಬಿಟ್ಟಿದ್ರಂತವ್ರು. ಸ್ವಂತ ಅಂದ್ರೆ ನಾನು ಮಮ್ಮಿನ ಅಂತ ಕರಿತೀನಲ್ಲ ಅವ್ರಿಗೆ. ಹಾಗಾಗಿ ನಮ್ಮ ಸ್ವಂತ ತಾಯಿನ ಮಾಡಿಬಿಟ್ಟಾರೆ ಅವರು. ಇಲ್ಲರಿ ಅವರು ಬಾಡಿಗೆ ತಾಯಿ ಅಂತ ಹೇಳಿದ. ಸೊ ಇವತ್ತು ಆ ಥರ ಯಾರು ಹಿಂಗೆ ಹೇಳಿದಾಗ ಭಾಳ ಖುಷಿ ಆಕೈತಿ. ಇವ್ರೊಬ್ಬರ ಅಂತಲ್ಲ, ಭಾಳ ಸತ ಹಂಗೆ ಆಗೈತಿ ನಂಗೆ. ನಮ್ಮ ಮಮ್ಮಿಗಿಂತ ಇವ್ರ ಜೊತೆ ಇದ್ದಾಗ ನಾನು ಜಾಸ್ತಿ ತಾಯಿ ಮಗಳು ನನ್ನ ಅಂತ ಹೇಳಿ ಕೇಳ್ತಾರೆ. ಸೊ ಕೆಲವೊಂದು ಸಲ ಭಾಳ ಖುಷಿ ಅನ್ನಿಸ್ತೈತಿ ಆ ಥರ ಎಲ್ಲ ಕೇಳಿದಾಗ. ಎಷ್ಟು ಚೆನ್ನಾಗಿ ಸಿಗ್ತೈತೆ ಹೇಳ್ರಿ ಈ ಥರ ಒಂದು ಅದೃಷ್ಟ. ನನಗೆ ಅತ್ತಿ ಸಿಕ್ಕಿಲ್ಲ, ಆ್ಯಕ್ಚುಲಿ ತಾಯಿನ ಸಿಕ್ಕಾರಂತಲೇ ಹೇಳ್ಬೋದು. ಕೈಯಾಗ ಸುಲಿಯಾಕಾಗಿದ್ದು ಇಷ್ಟ ಅಂದ್ರೂ ಜಾಸ್ತಿನೇ ಅದಾವು. ಇವಷ್ಟು ಆಹಾರದಿಟ್ಟ ಸುಲಿದಿಟ್ಟಿರೋದಕ್ಕಿಂತ ಆಹಾರದಿಟ್ಟಿದ್ವು ಜಾಸ್ತಿ ಅನ್ಸಾತವ ನೋಡ್ರಿ ಇಲ್ಲಿ. ಇವನ್ನ ಹುರ್ಕೊಂಡು ತಿಂದ್ರಾತ, ಇದನ್ನು ಏನಾದರೂ ಮಾಡ್ಕೊಂಡು ತಿಂದ್ರಾತ ಅಂತ ಮಾಡಿಟ್ಟೇನೆ. ಇನ್ನು ನೋಡು ನೀ ಏನಾಕೈತಿ ಅಂತ ಹೇಳಂದೆ. 6.5 hours later. ಮಕ್ಳಿಗೆ ಬೈಗಳ ನೋಡ್ರಿ ಇಲ್ಲಿ ಬರೀ ಹಿಂಗೆ ಮಕ್ಳಿಗೆ ಬೈತಾರೆ ನೋಡ್ರಿ. ಇವರು ಒಬ್ಬರು ಟೀಚರ್ ಆಗಿ ಬೈತಾರೆ ಮಕ್ಕಳಿಗೆ. ನಿನ್ನ ಹೆಂಡ್ತಿ ಯಾರು ಹೆಂಡ್ತಿ? ಇದು ಆಕ್ಚುಲಿ ಚೆನ್ನಾಗಿರೋದು. ಪಪ್ಪ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಹರ 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 ಮಹಾದೇವ್. ಒಳ್ಳೇದಲ್ಲನ್ರಿ, ದೇವ್ರ ಬಗ್ಗೆ ಭಕ್ತಿ ಇರಬೇಕು. ಸಾಂಬ ಸದಾಶಿವ ಸಾಂಬ ಸದಾಶಿವ. ಈ ರೀತಿಯಾಗಿ ನಮ್ಮ ಇವತ್ತಿನ ದಿನ ಎಂಡ್ ಆಗತೈತಿ. ಊಟ ಮಾಡುವಾಗ ಸ್ವಲ್ಪ ತರಲೆ ಅಂತೂ ಇದ್ದೇ ಇರೋದು, ಸ್ಪೆಷಲಿ ನಂದು, ಆಮೇಲೆ ವಿಶಾಲಂದು. ಈಗ ವಶುನು ಜಾಯ್ನ್ ಆಗ್ಯಾನ ನಮ್ಮ ಟೀಮಿಗೆ. ಸೊ ಇದೇ ರೀತಿಯಾಗಿ ಖುಷಿಯಾಗಿ ಈ ದಿನನ ಎಂಡ್ ಮಾಡಕತ್ತೀನಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ವಿಡಿಯೋ ನೋಡಕತ್ತಾರೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಲಘೂನ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್.